ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಿದ್ದೀರಾ HN ಕನ್ನಡ ಲಾಗ್ಸ್. ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನೀಗ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಅಥವಾ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಕರ್ಸ್ಕೊಂಡಿರೋ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಇದಿರೋದು ಗಾಡ್ ಓನ್ ಕಂಟ್ರಿ ಅಂತಲೇ ಫೇಮಸ್ ಆಗಿರೋ ನಮ್ಮ ನೆರೆ ರಾಜ್ಯ ಕೇರಳದ ತಿರುವನಂತಪುರಂ ಅಥವಾ ತ್ರಿವೇಂದ್ರಂನಲ್ಲಿ. ಸದ್ಯಕ್ಕೆ ನಾನೀಗ ರಾಮನಗರ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಗೂಗಲ್ ಎಸ್ಟಿಮೇಟ್ ಬಂದು 881 ಕಿಲೋಮೀಟ್ರ್ ತೋರಿಸ್ತಿದೆ. ಫುಲ್ ಲಾಂಗ್ ಆಯ್ತು ಗುರು. ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಟ್ರೈನ್ ಬಂತು, ಈ ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡೋದು. ಗೈಸ್, ನಾನು ಮ್ಯಾಕ್ಸಿಮಮ್ ಲಾಂಗ್ ರೂಟೆಲ್ಲ ಟ್ರೈನಲ್ಲೇ ಟ್ರಾವೆಲ್ ಮಾಡೋದು. ಏನಕ್ಕೆ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ನೀವು ಯಾರಾದರೂ ಇಲ್ಲಿಗೆ ಬರೋರಿದ್ರೆ ನಾನು ನಿಮಗೆ ಟ್ರೈನೇ ಸಜೆಸ್ಟ್ ಮಾಡ್ತೀನಿ, ಆರಾಮಾಗಿ ಬಂದು ಹೋಗ್ಬೋದು. ಗೈಸ್, ಈಗ ನಿದ್ದೆ ಮಾಡೋ ಸಮಯ. ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ. ಹೇ ಹಾಯ್, ಶುಭೋದಯ ಸ್ನೇಹಿತರೆ. ಫ್ರಮ್ ಗಾಡ್ ಓನ್ ಕಂಟ್ರಿ ಕೇರಳದಿಂದ ಸುದೀರ್ಘ 20 ಗಂಟೆಗಳ ಪ್ರಯಾಣದ ನಂತರ ಸೇಫಾಗಿ ಕೇರಳದ ಕೊಚುವಲಿ ರೈಲ್ವೆ ಸ್ಟೇಷನ್ ತಲುಪಿದ್ದೀನಿ ಗುರು. ನೀವು ನೋಡ್ತಾ ಇರ್ಬೋದು, ಇದೇ ಕೊಚುವಲಿ ರೈಲ್ವೆ ಸ್ಟೇಷನ್. ತುಂಬ ವಿಶಾಲವಾಗಿದೆ ಗುರು, ದೊಡ್ಡದಿದೆ. ಗೈಸ್, ಇಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ 6 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋದ್ಮೇಲೆ ರೂಮಿನ ವ್ಯವಸ್ಥೆ ಮಾಡ್ಕೋಬೇಕು. ಸಿಂಗಲ್ಸ್ಗೆ ರೂಮ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ರೂಮ್ ಮಿಸ್ ಆದರೆ ಡಾರ್ಮೆಟ್ರಿ, ತಪ್ಪಿದ್ರೆ ಹೋಮ್ ಸ್ಟೇನಲ್ಲಿ ಉಳ್ಕೊಬೇಕು. ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಈ ಕೊಚುವಲಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಸ್ನೇಹಿತರೆ, ಈ ಆಟೋದ್ರಂತ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಗುರು. ಬರೀ 6 ಕಿಲೋಮೀಟ್ರಿಗೆ 200, 300 ಈ ರೀತಿ ಕೇಳ್ತಿದ್ದಾರೆ. ನಾನು ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ದಾರೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಂದನೇ ಹೋಗಿ ಬಸ್ ಹತ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಬೈಕಲ್ಲಿ ಡ್ರಾಪ್ ಹಾಕ್ಸ್ಕೊತಿದ್ದೀನಿ 1 ಕಿಲೋಮೀಟರ್. ಎಲ್ಲರೂ ಡ್ರಾಪ್ ಹಾಕ್ತಿದ್ದಾರೆ. ಇವರ್ ನೇಮ್? ಗಾಯ್ಸ್, ಕೊಚುವಾಲಿಯಿಂದ ತ್ರಿವೇಂದ್ರಂಗೆ ಬಸ್ ಜರ್ನಿ ಆಗ್ತಿದೆ. ಗಾಯ್ಸ್, ಕೇರಳ ಬಸ್ಸಲ್ಲಿ ಈ ಥರ ಗಂಟೆ ಬಾರಿಸಿದ್ರೆ ಸ್ಟಾಪ್ ಕೊಡ್ತಾರೆ. ಗಾಯ್ಸ್, ಇದೇ ಗೆಸ್ಟ್ ಹೌಸ್ ಕಮ್ ಡಾರ್ಮೆಟ್ರಿನಲ್ಲಿ 2 ಡೇಸ್ ಉಳ್ಕೊಳ್ಳೋದು. ನೋಡಿ ಹೇಗಿದೆ ಅಂತ. ಬನ್ನಿ, ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇವರು ಅಂತ ಕರೆಸ್ಕೊಂಡಿರೋ ಅನಂತ ಪದ್ಮನಾಭನ ದರ್ಶನ ಮಾಡೋಕೆ ಹೋಗೋಣ. ನೋಡಿ, ಹೋಮ್ ಸ್ಟೇ ಇನ್ನರ್ ವ್ಯೂ ಈ ಥರ ಕಾಣುತ್ತೆ. ಅಂಕಲ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ, ಇಲ್ಲೇ ಇದ್ರು. ಗಾಯ್ಸ್, ಇದೇ ನೋಡಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಸುಮಾರು 12 ವರ್ಷಗಳ ಹಿಂದೆ ಇಡೀ ವಿಶ್ವದಾದ್ಯಂತ ಸಂಚಲನ ಮೂಡಿಸಿದ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು ಗುರು. 2010 ತನಕ ಈ ದೇವಸ್ಥಾನ ಎಳೆಮರಿ ಕಾಯ್ತರ ಇತ್ತು. ಆದರೆ 2011 ಮೇಲೆ ಸುಪ್ರೀಂ ಕೋರ್ಟ್ ಇದರ ಒಟ್ಟು ಆಸ್ತಿ 1.2 ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಈ ಅನ್ಇಮ್ಯಾಜಿನಬಲ್ ವೆಲ್ತ್ ಇದೆ ಅಂತಲೇ ಹೇಳ್ಬೋದು. ಗೈಸ್, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದೊಳಗಡೆ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ಅಲೋ ಮಾಡಲ್ಲ. ಇಲ್ಲಿ ಕ್ಲಾಕ್ ರೂಮ್ ಅಂತ ಇರುತ್ತೆ, ಅಲ್ಲಿ ಕೊಟ್ಬಿಟ್ಟು ಬಿಲ್ ತಗೊಬೇಕು. ಈ ಕ್ಲಾಕ್ ರೂಮ್
ಗಾಯ್ಸ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನೋ ರೀತಿ ಸ್ಲೀಪಿಂಗ್ ಪೊಸಿಷನ್ನಲ್ಲಿ ಅನಂತ ಪದ್ಮನಾಭ ಸ್ವಾಮಿ 3 ಬಾಗಿಲುಗಳ ಮೂಲಕ ದರ್ಶನ ಕೊಡ್ತಾರೆ. 18 ಅಡಿ ಉದ್ದವಿರುವ ಈ ವಿಗ್ರಹವನ್ನು 12,008 ಸಾಲಿಗ್ರಾಮ ಬಳಸಿ ಪ್ರತಿಷ್ಠಾಪನೆ ಮಾಡಿದಾರಂತೆ. ಗಾಯ್ಸ್ ಈ ದೇವಸ್ಥಾನದ ಕಲ್ಚರ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಈ ದೇವಸ್ಥಾನದ ಡ್ರೆಸ್ ಕೋಡ್ ಜೆಂಟ್ಸ್ ಪಂಚೆ ಮತ್ತು ಸಲಿ ಹಾಕ್ಕೊಂಡು ಮಸ್ಟ್ ಅಂಡ್ ಸ್ಟುಡ್ ಹಾಕ್ಕೊಂಡು ಬರಲೇಬೇಕು. ಇನ್ನು ಲೇಡೀಸ್ ಸ್ಯಾರಿ ಹಾಕ್ಕೊಂಡು ಬಂದರೆ ಮಾತ್ರ ಆ ದೇವಸ್ಥಾನದೊಳಗಡೆ ಅಲೋ ಮಾಡೋದು. ಇನ್ ಕೇಸ್ ಏನಾದರೂ ಚೂಡಿದಾರ ಆ ಥರ ಹಾಕ್ಕೊಂಡು ಬಂದಿದ್ರೆ ಅದ್ರ ಮೇಲೇ ಸಲಿಯ ಸುತ್ಕೊಂಡು ದರ್ಶನಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ಅಲೋ ಮಾಡಲ್ಲ. ಸ್ನೇಹಿತರೆ, ಇನ್ನೂ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ವಿಶ್ವದಲ್ಲಿ ಅತಿ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆ ಹೊಂದಿರೋ ಪುರಾತನ ದೇವಸ್ಥಾನ ಇದಾಗಿದೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಖಜಾನೆಯ ಕೊಠಡಿಯನ್ನು ಓಪನ್ ಮಾಡೋಕೆ ಆದೇಶ ಕೊಡ್ತು. ಈ ದೇವಸ್ಥಾನದಲ್ಲಿ 6 ಚೇಂಬರ್ಗಳಿದಾವೆ. ಈ ಚೇಂಬರ್ಗಳನ್ನ ಸರ್ಕಾರ ಗುರುತಿಸೋದಕ್ಕೆ ಈಸಿ ಆಗಲಿ ಅಂತಲೇ ABCDF ಅಂತ ಹೆಸರಿಟ್ಟಿದ್ದಾರೆ. ಈ 6 ಚೇಂಬರ್ಗಳ ಪೈಕಿ B ಚೇಂಬರ್ನ ಬಿಟ್ಟು ಉಳಿದೆಲ್ಲ ಚೇಂಬರ್ನ ಓಪನ್ ಮಾಡಿದ್ರು. ಈ B ಚೇಂಬರ್ಗೆ ಅವುಗಳ ಕಾವಲಿದೆ ಅಂತಲೂ ಹೇಳ್ತಾರೆ. ಇತ್ತೀಚೆಗಷ್ಟೇ ಅಂದರೆ 2-3 ವರ್ಷಗಳ ಹಿಂದೆ B ಚೇಂಬರ್ನ ಬಾಗಿಲನ್ನು ಓಪನ್ ಮಾಡಬೇಕೋ ಬೇಡವೋ ಅಂತ ಅಷ್ಟಮಂಗಲ ಪ್ರಶ್ನೆಯನ್ನು ಹಲವು ಬಾರಿ ಹಾಕಿದ್ರು. ಓಪನ್ ಮಾಡುವುದು ಬೇಡ ಅಂತಲೇ ಬಂದಿದೆಯಂತೆ. B ಚೇಂಬರ್ನಲ್ಲಿ ಈಗ ಸಿಕ್ಕಿರೋದಕ್ಕಿಂತ 2 ಪಟ್ಟು ಜಾಸ್ತಿನೇ ಸಂಪತ್ತಿದೆ ಅಂತಲೇ ಹೇಳ್ಬೋದು. ಲೆಕ್ಕವಿಲ್ಲದಷ್ಟು ಲಕ್ಷ ಕೋಟಿಗಳಷ್ಟಿರೋ ಈ ಸಂಪತ್ತನ್ನು ಬಳಸ್ಕೊಂಡು ನಮ್ಮ ದೇಶನ ಸೂಪರ್ ಪವರ್ ರಾಷ್ಟ್ರವನ್ನಾಗಿ ಮಾಡ್ತಾರಾ? ಕಾದು ನೋಡಬೇಕು. ಆಗ ನಮ್ಮ ದೇಶದ ಮುಂದೆ ಯಾವ ಅಮೇರಿಕಾ, ಸಿಂಗಾಪುರ, ದುಬೈ ನಿಲ್ಲೋದಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ.